ನೋಡಿರಿ ಎಷ್ಟು ಮಸ್ತ್ ಆಗ್ಯಾವ, ಎಷ್ಟು ಕ್ರಿಸ್ಪಿ ಆಗ್ಯಾವ ಅನ್ನೋದು ನಾನು ನಿಮ್ಗೆ ಮುರಿದು ತೋರಿಸ್ತೀನಿ ನೋಡಿರಿ. ವಾವ್, ನೋಡಿರಿ ಎಷ್ಟು ಸೂಪರಾಗಿ ಬಂದಾವ ನೋಡಿರಿ. ಒಂದಿಟ್ಟು ಎಣ್ಣೆ ಕುಡ್ದಿಲ್ಲ ರೀ. ಈಗ ಒಂದು ಪೀಸ್ ತಿಂದು ತೋರಿಸ್ತೀನಿ ನೋಡಿರಿ. ನಿಮ್ಮ ಸೌಂಡ್ ಕೇಳಿದ್ರೆ ಗೊತ್ತಾಗ್ತಿರ್ಬೇಕು ನೋಡಿರಿ ಎಷ್ಟು ಮಸ್ತಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ಅನ್ನೋದು. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ನೀವು ಸಂಕ್ರಾಂತಿ ಹಬ್ಬ ಎಲ್ಲ ಮುಗಿಸ್ಕೊಂಬಂದ್ರಿ, ಸ್ವೀಟ್ ತಿಂದು ಬೋರ್ ಆಗಿರ್ತೈತಿ. ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಚಕ್ಲಿ ಮಾಡಿ ತೋರಿಸ್ತೀನಿ ರೀ. ಆ ಚಕ್ಲಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಮಿಕ್ಸಿ ಜಾರ್ ತೊಗೊಂಡಿನಿ. ಈಗ ಇದಕ್ಕೆ 1 ಕಪ್ನಷ್ಟು ಪುಟಾಣಿ ಹಾಕ್ಕೋತೀನಿ ನೋಡಿರಿ. ಈ ಕಪ್ಪಿಲೆ 1 ಕಪ್ ಪುಟಾಣಿ ತೊಗೊಂಡಿನಿ. ಅವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋತೀನಿ ನೋಡಿ. ಈ ನುಣ್ಣಗೆ ಪೌಡ್ರ್ ಆಗಂಗೆ ರುಬ್ಕೋಬೇಕು ರೀ. ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬಂದಿನಿ ನೋಡಿರಿ. ಈಗ ನಾ ಪುಟಾಣಿಯನ್ನು ರುಬ್ಕೊಂಬಂದಿನಲ್ರಿ. ಈಗ ಇದೊಂದು ಪರಾತಿಗೆ ಹಾಕ್ಕೋತೀನಿ ನೋಡಿರಿ. ನುಣ್ಣಗೆ ರುಬ್ಕೋಬೇಕ್ರಿ, ಕಾಳೇನು ಉಳಿಲಾರ್ದಂಗೆ. ನೀವು ಕಾಳೇನಾರು ಉಳಿತದ ಡೌಟ್ ಇತ್ತಂದ್ರೆ ಜರಡಿ ಮಾಡ್ಕೊರಿ ನೋಡಿರಿ. ನಾ 1 ಕಪ್ ಪುಟಾಣಿ ಅಂತ ತೊಗೊಂಡಿನಲ್ರಿ, ಅದೇ ಕಪ್ಪಿಲೆ 3 ಕಪ್ ಅಕ್ಕಿ ಹಿಟ್ಟು ತೊಗೋತೀನಿ ರೀ. ಇದು 3 ಕಪ್ ಅಕ್ಕಿ ಹಿಟ್ಟು ಹಾಕ್ಕೋತೀನಿ ನೋಡಿರಿ. ನನ್ನ ಚಾನಲ್ಗೆ ಹೋಗಿ ನೋಡ್ರಿ ನೀವು, ನಾ ಎಲ್ಲ ನಮೂನಿ ಚಕ್ಲಿಗಳು ಮಾಡಿ ತೋರಿಸಿದ್ದೀನಿ. ನಿಮಗೆ ಯಾವ ಚಕ್ಲಿ ಬೇಕು ನೋಡಿಕೊಂಡು ಆ ಚಕ್ಲಿ ಮಾಡ್ಕೋಬೋದು ರೀ. ಈಗ ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಳ್ಳು, ಸ್ವಲ್ಪ ಅಜ್ವೇನ, ಸ್ವಲ್ಪ ಜೀರಿಗೆ ತೊಗೊಂಡು ಇದೆಲ್ಲ ಹಾಕ್ಕೋತೀನಿ ನೋಡಿರಿ. 1 ಸ್ಪೂನ ಬೆಣ್ಣೆ ಹಾಕ್ಕೋತೀನಿ. ನೀವು ಬೆಣ್ಣೆ ಆದರೂ ಹಾಕ್ಕೋಬೋದು, ತುಪ್ಪ ಆದರೂ ಹಾಕ್ಕೋಬೋದು, ಇಲ್ಲ ಎಣ್ಣೆ ಬಿಸಿ ಮಾಡಿ ಆದರೂ ಹಾಕ್ಕೋಬೋದು ರೀ. ನಾ 1 ಸ್ಪೂನ ಬೆಣ್ಣೆ ಹಾಕ್ಕೋತೀನಿ ನೋಡಿರಿ. ಇದು ಮನ್ಯಾಗ ಮಾಡಿದ ಬೆಣ್ಣೆನೇ ಐತ್ರಿ. 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕ್ರಿ. ಯಾಕಂದ್ರೆ ನಮ್ಮ ಕ್ವಾಂಟಿಟಿ ಕಡಿಮೆ ಇದೆ ಅಲ್ರಿ, ಹಾಗಾಗಿ 1 ಸ್ಪೂನ್ ಹಾಕ್ಕೊಂಡೇನ್ರಿ ನಾನು. ನೀವು ಜಾಸ್ತಿ ಮಾಡ್ಕೊಂಡ್ರೆ ಎಲ್ಲ ಇದ್ರ ಡಬಲ್ ಮಾಡ್ಕೋಬೋದು ಅಳತಿ. ಇದೆಲ್ಲ ಹಾಕ್ಕೊಂಡಿನ್ರಿ ನಾನು. ಈಗ ಇದು ಮಿಕ್ಸ್ ಮಾಡ್ಕೋಬೇಕು. ಅಷ್ಟೊತ್ತನ ಇಲ್ಲಿ ನೀರು ಕಾಯಿಲ್ರಿ, ನೀರು ಕಾಯಕ್ಕೆ ಇಡ್ತೀನಿ ರೀ. ನೀವು ಕಮೆಂಟಲ್ಲಿ ಕೇಳ್ತಿರ್ತೀರಿ ತಣ್ಣೀರು ಹಾಕ್ಬೇಕಾ ಬಿಸಿನೀರು ಹಾಕ್ಬೇಕಾ ಅಂಥೇಳಿ. ನಾನು ಬಿಸಿನೀರು ಹಾಕಿ ಮಾಡ್ತೀನಿ ರೀ. ಬಿಸಿನೀರು ಹಾಕೋದ್ರಿಂದ ಚಕ್ಲಿ ಮಸ್ತಾಗಿ ಬರ್ತಾವ್ರಿ. ಹಾಗಾಗಿ ನಾನು ಬಿಸಿನೀರು ಹಾಕಿ ನಾದ್ಕೋತೀನಿ. ಯಾಕಂದ್ರೆ ಜಿಗಿಟ್ ಬರಬೇಕಲ್ರಿ, ಅಕ್ಕಿ ಇಟ್ಟಿರ್ತೈತಿ. ಜಿಗಿಟ್ ಬರೋದಕ್ಕೋಸ್ಕರ ಬಿಸಿನೀರು ಹಾಕ್ಕೋಬೇಕಾಗ್ತೈತಿ ರೀ. ಇವು ನೀರು ಕಾಯಿಲ್ರಿ, ನೀರು ಕಾಯಿ ಅಷ್ಟೊತ್ತಿಗೆ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಈಗ ನೋಡಿರಿ, ನಾ ಎಲ್ಲ ಚಲೋ ಹೊತ್ತಿಗೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡಿನಿ. ಈಗ ನೀರು ಕಾಯಕ್ಕೆ ಇಟ್ಟಿದ್ದೆ, ನೀರು ಕಾಯ್ದಾವು. ಈಗ ಹಾಕ್ಕೋತೀನಿ ನೋಡಿರಿ. ತುಂಬ ಕುದಿಯೋಂಗೆ ನೀರು ಕಾಯಿಸ್ಕೊಳ್ಳೋದು ಬೇಡ್ರಿ, ಸ್ವಲ್ಪ ಬಿಸಿ ಆದ್ರೆ ಸಾಕ್ರಿ. ಈಗ ನಾನು ಸ್ವಲ್ಪ ಹಾಕ್ಕೊಂಡು ನಾದ್ಕೋತೀನಿ ನೋಡಿರಿ. ಒಮ್ಮೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಹಾಕ್ಕೋಬೇಕಾಗ್ತೈತೆ ರೀ. ಸ್ವಲ್ಪ ಬಿಸಿ ಇರ್ತಾವೆ, ನೀವು ನೋಡ್ಕೊಂಡು ನಾದ್ಕೋಬೇಕಾಗ್ತೈತೆ ರೀ. ತೀರಾ ಅಷ್ಟು ಗಟ್ಟಿನೂ ಇರಬಾರ್ದು, ತೀರಾ ಅಷ್ಟು ಮೆತ್ತಗೂ ಇರಬಾರ್ದು ರೀ. ಮೀಡಿಯಮ್ ಹದದಲ್ಲಿ ಇರ್ಬೇಕು ರೀ ಹಿಟ್ಟು. ನೀವು ಹಿಟ್ಟು ಮೆತ್ತಗೆ ಮಾಡಿದ್ರಂದ್ರೆ ಎಣ್ಣೆ ಜಾಸ್ತಿ ಹಿಡಿತಾವ್ರಿ. ಹಾಗಾಗಿ ಹಿಟ್ಟು ಎಷ್ಟು ಗಟ್ಟಿ ನಾದ್ತಿರಲ್ಲ ಅಷ್ಟು ಚಲೋ ಬರ್ತಾವ್ರಿ ಚಕ್ಲಿ. ಈ ಹಿಟ್ಟು ಹಿಂಗೆ ಹೆಚ್ಚು ನಾದ್ಬೇಕು ರೀ. ನೀವು ಹಿಟ್ಟು ಎಷ್ಟು ಚಲೋ ನಾದ್ಕೋತಿರಲ್ಲ ಅಷ್ಟು ಚಲೋ ಚಕ್ಲಿ ಬರ್ತಾವ್ರಿ. ನೀವು ಚಕ್ಲಿ ಮಾಡಾಗ ಏನೇನು ಪ್ರಾಬ್ಲಮ್ ಬರ್ತಾವೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಾಗ ಅದಕ್ಕೆ ಉತ್ತರ ಕೊಡ್ತೀನಿ ರೀ. ನಿಮ್ಗೆ ಏನಾದ್ರು ಬಿಸಿನೀರು ಹಾಕೊಂಡು ಸಾಲಿಲ್ಲ ಕಮ್ಮಿ ಬಿತ್ತಂದ್ರೆ ಸ್ವಲ್ಪ ತಣ್ಣೀರು ಹಾಕೊಂಡು ನಾದ್ಕೋಬೋದು ರೀ. ನೋಡ್ರಿ, ಈ ಹದ ಇರ್ಬೇಕು ರೀ ಹಿಟ್ಟು. ನಾವು ಭಾಳ ಗಟ್ಟಿ ಮಾಡಿದ್ರೆ ಚಕ್ಲಿ ಒತ್ತಾಗ ಕಟ್ಟಾಗೋ ಸಾಧ್ಯತೆ ಇರ್ತೈತೆ ರೀ. ಭಾಳ ಮೆತ್ತಗೆ ಮಾಡಿದ್ವಿ ಅಂದ್ರೆ ಎಣ್ಣೆಗೆ ಹಾಕಿದ ತಕ್ಷಣ ಎಣ್ಣೆ ಜಾಸ್ತಿ ಕುಡಿ ಸಾಧ್ಯತೆ ಇರ್ತೈತೆ ರೀ. ಅದಕ್ಕೆ ಈ ಹದ ಮಾಡ್ಕೋಬೇಕು ರೀ. ಈಗ ನೋಡಿರಿ, ಇದ್ರಾಗ ನಾವು ಸ್ವಲ್ಪ ಹಿಟ್ಟು ತೊಗೊಂಡು ಉಳಿ ಮಾಡ್ಕೋತೀವಿ ನೋಡಿರಿ. ನಿಮ್ಮ ಚಕ್ಲಿ ಒಳಗೆ ಎಷ್ಟು ಹಿಟ್ಟು ಹಿಡಿತೀವಿ ನೋಡಿಕೊಂಡು ಅಷ್ಟು ಉಳಿ ಮಾಡ್ಕೋಬೇಕಾಗ್ತದೆ ರೀ. ನಾನು ಸ್ವಲ್ಪ ಮಾಡಾಕತ್ತೀನಿ ರೀ, ಹೀಗಾಗಿ ಒಮ್ಮೆ ಎಲ್ಲ ಹಿಟ್ಟು ನಾದ್ಕೊಂಡೇನಿ. ನೀವು ಜಾಸ್ತಿ ಮಾಡೋದಾದ್ರೆ ಸ್ವಲ್ಪ ನಾದ್ಕೋಬೇಕಾಗ್ತದೆ ರೀ. ನೋಡಿರಿ, ನಾ ಈ ರೀತಿ ಉಳಿ ಮಾಡ್ಕೊಂಡೇನಿ ನೋಡಿರಿ. ಈಗ ನಾ ಚಕ್ಲಿ ಒರಳು ತೊಗೊಂಡಿನಿ, ಅದ್ರ ಹಾಕೋತೀನಿ ನೋಡಿರಿ. ನೋಡಿರಿ, ಇಷ್ಟು ಹಿಟ್ಟಿರೋದೈತೆ ನಾನು ಒರಳಾಗ. ಈಗ ನಾನು ಮುಚ್ಚಳ ಮುಚ್ಚಿ ಒತ್ತುತ್ತೀನಿ ನೋಡಿರಿ. ಈಗ ಇದು ಕ್ಲೋಸ್ ಮಾಡ್ಕೊಂಡಿನಿ. ನಾ ಈಗ ಚಕ್ಲಿ ಒತ್ತೀನಿ ನೋಡಿರಿ. ಈಗ ನೋಡಿರಿ, ನಾ ಚಕ್ಲಿ ಹಾಕೋತೀನಿ ನೋಡಿರಿ. ನಿಮ್ಗೆ ಎಷ್ಟು ದೊಡ್ಡ ಗಾಲಿ ಬೇಕು, ಎಷ್ಟು ಚಿಕ್ಕ ಗಾಲಿ ಬೇಕು ನೋಡಿಕೊಂಡು ನೀವು ಒತ್ಕೋಬೋದು ರೀ. ನೋಡಿರಿ, ಚಕ್ಲಿ ಹಿಂಗೆ ಒತ್ತಬೇಕಾದ್ರೆ ಕಟ್ ಆಗ್ಲಾರ್ದೆ ಬಂತಂದ್ರೆ ಹಿಟ್ಟು ಕರೆಕ್ಟಾಗಿ ಆಗ್ಯದ ಅಂತ ಅರ್ತಾರೆ. ನಿಮ್ಗೇನೋ ಚಕ್ಲಿ ಕಟ್ಟಾಗತ್ತು ಅಂದ್ರೆ ಹಿಟ್ಟು ನೀವು ಸರಿಯಾಗಿ ನಾದಿಲ್ಲ ಅಂತ ಅರ್ತಾರೆ. ಈಗ ಚಕ್ಲಿ ಒತ್ಕೊಂಡಿನ್ರಿ. ಈಗ ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಡ್ತೀನಿ ನೋಡಿರಿ. ಮುಳುಗುವಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕ್ರಿ. ನಾ 1 ಕಪ್ ಎಣ್ಣೆ ಹಾಕ್ಕೋತೀನಿ ನೋಡಿರಿ. ಇದು ಎಣ್ಣೆ ಬಿಸಿ ಆಗಲ್ಲ ರೀ. ಈಗ ನೋಡಿರಿ, ಎಣ್ಣೆ ಕಾಯ್ದೈತಿ. ನಾನು ಮಾಡ್ಕೊಂಡಿರೋ ಚಕ್ಲಿ ಹಾಕ್ತೀನಿ ನೋಡಿರಿ. ನಿಮ್ಮ ಪಾತ್ರೆ ಒಳಗೆ ಎಷ್ಟು ಹಿಡಿತಾವೆ ನೋಡಿಕೊಂಡು ನೀವು ಹಾಕ್ಬೇಕಾಗ್ತೈತೆ ರೀ. ನಾ ಒಂದು 3 ಚಕ್ಲಿ ಹಾಕ್ಕೊಂಡಿನ್ರಿ. ನಿಮ್ಮ ಪಾತ್ರೆ ಒಳಗೆ ಎಷ್ಟು ಹಿಡಿತಾವೆ ನೋಡಿಕೊಂಡು ನೀವು ಹಾಕ್ಕೋಬೋದು ರೀ. ನೋಡಿರಿ, ಬಿಟ್ಟಿದ ತಕ್ಷಣ ಎಷ್ಟು ಗುಳಿ ಬರ್ತಾವೆ. ನೀವು ಬಿಟ್ಟಿದ ತಕ್ಷಣ ತಿರುಗಿಸಿ ಹಾಕಬೇಡ್ರಿ. ಸ್ವಲ್ಪ ಫ್ರೈ ಆದ ನಂತರ ತಿರುಗಿಸಿ ಹಾಕ್ಕೊಡ್ರಿ. ನೀವು ಮುಳುಗುವಷ್ಟು ಎಣ್ಣೆ ಹಾಕಿದ್ರೆ ಅಂದ್ರೆ 2 ಸೈಡು ಫ್ರೈ ಆಗ್ತಾವ್ರಿ. ನೋಡಿರಿ, ಬಿಟ್ಟಾಗಿ ಎಷ್ಟು ಗುಳಿದ್ದು ಗುಳೆಲ್ಲ ಕಡಿಮೆ ಆಗ್ಯಾವ ನೋಡಿರಿ. ಈಗ ನಾನು ತಿರುಗಿಸಿ ಹಾಕೋತೀನಿ ನೋಡಿರಿ.
ತಿರುಗಿಸಾಕಿ ಎರಡು ಸೈಡು ಫ್ರೈ ಮಾಡ್ಕೋಬೇಕಾಗ್ತದೆ ರೀ. ನೋಡಿರಿ ಮುಳುಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ರೆ ಅಂದ್ರೆ ಎರಡು ಸೈಡು ಫ್ರೈ ಆಗಿರ್ತಾವೆ. ನಾನು ಚಿಕ್ಕ ಪಾತ್ರೆ ಇಟ್ಕೊಂಡು ಮೂರು ಹಾಕ್ಕೊಂಡಿನಿ. ನೀವು ದೊಡ್ಡ ಪಾತ್ರೆ ಇಟ್ಕೊಂಡು ಜಾಸ್ತಿ ನಾಲ್ಕೈದು ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ರೀ. ನೀವು ಹಂಗೆ ಹೆಚ್ಚಿ ಚಲೋ ಹೊತ್ನಾಗ ಹಿಟ್ಟು ನಾದ್ಕೊಂಡಿದ್ರೆ ಅಂದ್ರೆ ಯಾರು ಬೇಕಾದ್ರೂ ಚಕ್ಲಿ ಮಾಡ್ಕೋಬೋದು ರೀ. ನೋಡಿರಿ ಎಷ್ಟು ಮಸ್ತಾಗಿ ಬಂದಾವು. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೊತೀನಿ ರೀ. ನಾನು ಮಾಡ್ಕೊಂಡಿರೋ 1 ಕಪ್ ಪುಟಾಣಿ 3 ಕಪ್ ಕಡಲೆ ಹಿಟ್ಟಿಂದ ಇಷ್ಟು ಚಕ್ಲಿ ಆಗ್ಯಾವ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ, ಎಷ್ಟು ಕ್ರಿಸ್ಪಿ ಆಗ್ಯಾವ ಅನ್ನೋದು ನಾನು ನಿಮ್ಗೆ ಮುರಿದು ತೋರಿಸ್ತೀನಿ ನೋಡ್ರಿ. ವಾವ್ ನೋಡ್ರಿ ಎಷ್ಟು ಸೂಪರಾಗಿ ಬಂದಾವ. ನೀವು ಸೌಂಡ್ ಕೇಳಿದ್ರೆ ನಿಮಗೆ ಗೊತ್ತಾಗ್ತೈತೆ ನೋಡ್ರಿ ಒಂದಿಟ್ಟು ಎಣ್ಣೆ ಕುಡ್ದಿಲ್ಲ ರೀ. ಎಷ್ಟು ಪಳ್ಳಾಗಿ ಬಂದಾವ್ರಿ. ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಚಕ್ಲಿ ರೀ. ಈಗ ಒಂದು ಪೀಸ್ ತಿಂದು ತೋರಿಸ್ತೀನಿ ನೋಡ್ರಿ. ನಿಮ್ಮ ಸೌಂಡ್ ಕೇಳಿದ್ರೆ ಗೊತ್ತಾಗ್ತಿರ್ಬೇಕು ನೋಡ್ರಿ ಎಷ್ಟು ಮಸ್ತಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ಅನ್ನೋದು. ನೋಡಿದ್ರಲ್ರಿ ವೀಕ್ಷಕರೇ, 1 ಕಪ್ ಪುಟಾಣಿ 3 ಕಪ್ ಅಕ್ಕಿ ಹಿಟ್ಟಿಂದ ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಚಕ್ಲಿ ರೆಸಿಪಿ ಮಾಡಿ ತೋರಿಸಿದ್ದೀನಿ ರೀ. ಈ ಚಕ್ಲಿ ರೆಸಿಪಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.